ಹೇಗೆ ವಿಷ್ಣುವರ್ಧನ್ ಅವರ ಪರಿಚಯ ಅದು? ಸರ್, ಮೊಟ್ಟ ಮೊದಲನೇದಾಗಿ ನಾನು ಅವರನ್ನು ನೋಡಿದ್ದು ನಮ್ಮ ಹೈವದನ ಅಂತ ನಾಟಕ. ಅದು ರವಿ ಅಂಕಲ್ ಅಂತಂದರೆ ಅವರ ಸಹೋದರರು, ಅವರನ್ನ ಅವರ ನಿರ್ದೇಶನದ ನಾಟಕ ಅದು. ಆಂಗ್ಲ ಭಾಷೆ, ಇಂಗ್ಲೀಷ್ ನಾಟಕ ಅದು ನೋಡೋದಕ್ಕೆ ಬಂದಿದ್ರು. ಅದಕ್ಕೆ ಇವರೇ ನಿರ್ಮಾಪಕರಾಗಿದ್ರು, ಅಪ್ಪ ನಿರ್ಮಾಪಕರಾಗಿದ್ದರು. ಹಾಗಾಗಿ ಆಮೇಲೆ ಸಹೋದರ ನಿರ್ದೇಶನ ಮಾಡಿರ್ತಕ್ಕಂಥ ನಾಟಕ ಅಂತ ನೋಡೋದಕ್ಕೆ ಬಂದಿದ್ರು. ಆಗ ಮೊಟ್ಟ ಮೊದಲನೇ ಬಾರಿಗೆ ನಾನು ಅವರನ್ನು ನೋಡಿದ್ದು. ತುಂಬ ಹೊಗಳಿದ್ರು ನನ್ನ, ಅವರು ತುಂಬ ಇಷ್ಟಪಟ್ಟರು ನನ್ನ ಅಭಿನಯ ಅವರು. ಅದಾದಮೇಲೆ ಎರಡನೇ ಬಾರಿ ಒಂದು ಮದುವೆಗೆ, ಇವರ ಒಂದು ಕಸಿನ್ ಸಹೋದರಿಯ ಮದುವೆಗೆ, ನಮ್ಮ ಕೀರ್ತಿಯವರ ಸಹೋದರಿಯ ಮದುವೆಗೆ ನಾನು ಕರೆಸಿದ್ರು. ಯಾಕಂದರೆ ಈಗೆಲ್ಲ ಪರಿಚಯ ಆಗಿತ್ತು, ಗ್ರೀನ್ ರೂಮ್ ಪಾರ್ಟಿ, ನಮ್ಮ ಕೀರ್ತಿಯವರು ಬಂದಿದ್ರು, ಪರಿಚಯ ಆಗಿತ್ತು. ಆಮೇಲೆ ಎಲ್ಲ ಒಂದು ಕುಟುಂಬದ್ದೇ ನಾಟಕ ಆಗಿರೋದ್ರಿಂದ ಸಾಕಷ್ಟು ಜನ ಕುಟುಂಬದ ವ್ಯಕ್ತಿಗಳು ಅದರಲ್ಲಿ ಇದ್ದಿದ್ದರಿಂದ ನನ್ನನ್ನು ಒಂದು ಮದುವೆಗೂ ಕರೆದಿದ್ರು. ಆ ಮದುವೆಗೂ ನಾನು ಹೋದಾಗ ಚಂದನ ಇದ್ದಾರಲ್ಲ ನಮ್ಮ ಕೀರ್ತಿಯವರ ಅಕ್ಕ, ಆಕೆಗೆ ಅನ್ನಿಸ್ತದು. ಏನು ಅನ್ನಿಸ್ತು, ಯಾಕೆ ಅನ್ನಿಸ್ತು ನನಗೆ ಗೊತ್ತಿಲ್ಲ, ಅವ್ರನ್ನ ಕೇಳಬೇಕು. ಆದರೆ ಆಕೆಗೆ ಅನ್ನಿಸ್ತು, ಈ ಹುಡುಗ ನಮ್ಮ ಕೀರ್ತಿಯವ್ರಿಗೆ ಚೆನ್ನಾಗಿ ಕರೆಕ್ಟ್ ಇರ್ತಾರೆ, ಸೂಕ್ತವಾಗಿರ್ತಾರೆ. ಅದನ್ನು ಅವರು ಸೂಚಿಸಿದ್ದಾರೆ ಅಪ್ಪವ್ರನ್ನ, ಅಮ್ಮವ್ರನ್ನ. ಸರಿ, ಅವರು ರವಿ ಅಂಕಲ್ನ ಹೇಳಿದ್ರು. ರವಿ ಅಂಕಲ್ ಅವರು ನನ್ನನ್ನು ಕರೆಸಿದ್ರು. ನಾನು ಮಧ್ಯಮ ವರ್ಗದ ವ್ಯಕ್ತಿ, ಜೊತೆಗೆ ನನ್ನ ತಂಗಿ ಕೂಡ ಇದ್ದರು. ನನ್ನ ಮದುವೆ ಆಗೋ 4.5 ವರ್ಷದ ವ್ಯತ್ಯಾಸ ಇದೆ. ನಮ್ಮಲ್ಲಿ ಇರುತ್ತಲ್ಲ, ನಾವು ಸಾಮಾನ್ಯವಾಗಿ ನಾವು ತಂಗಿ ಮದುವೆ ಆದ ಮೇಲೆ ನಾವು ನಮ್ಮ ಮದುವೆ ಬಗ್ಗೆ ಯೋಚನೆ ಮಾಡ್ತೀವಿ. ಅವ್ರು ಕರೆದಾಗ ನಾನು ಇಂಟೀರಿಯರ್ ಡಿಸೈನರ್ ಕೂಡ. ಸೊ ಅವ್ರು ಹೇಳಿದ್ರು, ನನ್ನ ಮನೆ ಸ್ವಲ್ಪ ಇಂಟೀರಿಯರ್ಸ್ ಮಾಡಿಸ್ಬೇಕು, ಬರ್ತೀಯಾ ಅಂತಂದ್ರು. ಬರ್ತೀನಿ ಅಂತಂದರೆ, ಆದರೆ ನನಗದು ಇಂಟೀರಿಯರ್ಗೋಸ್ಕರ ಕರೀತಾ ಇಲ್ಲ ಅಂತ ಎಲ್ಲೋ ಒಂದು ನನ್ನ ಒಂದು ಸಿಕ್ಸ್ತ್ ಸೆನ್ಸ್ ಅಂತ ಅದು ನನಗೆ ಗೊತ್ತಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಯಾಕಂದರೆ ನಾನು ಕೀರ್ತಿಯವರನ್ನ ಬಹುಶಃ 2-3 ಬಾರಿ ಭೇಟಿ ಮಾಡಿದೆ ಅದರ ಹಿಂದೆ. ಆ ಥರದ್ದು ಮನಸ್ಸಲ್ಲಿ ನಾನಂತೂ ಯೋಚನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಆ ಥರದ್ದು ಯೋಚನೆ ಯಾಕೆ ಬಂತು ನನಗೆ ಗೊತ್ತಿಲ್ಲ. ಆದರೆ ಇದು ಮದುವೆ ಅಂದರೆ ಇದು ಇಂಟೀರಿಯರ್ಗೋಸ್ಕರ ಅಲ್ಲ ಅಂತ ನನಗೆ ಅದು ಸಿಕ್ಸ್ತ್ ಸೆನ್ಸ್ ಹೇಳ್ತಾ ಇತ್ತು. ಇಂಟೀರಿಯರ್ ಮನೆಗೆ ಹೋದ್ಮೇಲೆ ಎಲ್ಲ ಒಂದಿಷ್ಟು ಸಲಹೆಗಳನ್ನು ಕೇಳೋರು, ಸಲಹೆಗಳನ್ನು ಕೊಟ್ಟೆ. ಪ್ರತಿ ಬಾರಿ ನನಗೆ ಒಂದೊಂದಷ್ಟು ಸಲಹೆಗಳನ್ನು ಕೊಡ್ತಾ ಇರಬೇಕಾದ್ರೂ ನನಗೆ ಅನ್ನಿಸ್ತಾ ಇತ್ತು, ಇದಕ್ಕೋಸ್ಕರ ಕರೆದಿಲ್ಲ ಇವರು. ಆಮೇಲೆ ಕೂರಿಸಿ ಚಹಾ ಕುಡಿತಾ ಇದ್ದೆ ನಾನು. ಈಗ ಕುಡಿತಾ ಇಲ್ಲ, ಸುಮಾರು ವರ್ಷಗಳಿಂದ. ಅಂದರೆ ಅವಾಗ ಕುಡಿತಾ ಇದ್ದೆ, ತುಂಬ ಇಷ್ಟ ಕೂಡ ಕುಡಿತಾ ಇದ್ದೆ. ಆವಾಗ ಹೇಳಿದ್ರು, ಈ ಥರ ಒಂದು ಪ್ರಸ್ತಾಪ ಹೇಳಿದ್ರು, ಈ ಥರ ಅನ್ಕೋತಾ ಇದ್ದಾರೆ ಅಂತ. ಕೈ ನಡಕ್ತಾ ಇತ್ತು ನಾನು. ಮದುವೆ ಬಗ್ಗೆನೇ ಯೋಚನೆ ಮಾಡಿಲ್ಲ. ಖುದ್ದು ವಿಷ್ಣುವರ್ಧನ್ ಅವರೇ ರವಿ ಅಂಕಲ್ ಓಕೆ ಈ ಥರ ಕೇಳ್ತಾ ಇದ್ದಾರೆ, ಏನಂತೀಯ ಅಂತಂದ್ರು. ಕೈ ನಡಕ್ತಾ ಇತ್ತು ನನಗೆ. ಸ್ವಲ್ಪ ಸಮಯ ಕೊಡಿ, ನಾನು ಮನೇಲಿ ಮಾತಾಡ್ಬಿಟ್ಟು ಹೇಳ್ತೀನಿ ಅಂತ. ಮನೆಗೆ ಹೋಗ್ತಾ ಇರಬೇಕಾದ್ರೂ ಯೋಚನೆ ಮಾಡ್ತಾ ಇದ್ದೆ ನಾನು, ಏನು ಕೇಳ್ತಾ ಇದ್ರು ಅವರು, ನಾನು ಮಧ್ಯಮ ವರ್ಗದ ವ್ಯಕ್ತಿ ಅಂತ. ಹೋಗಿ ನಮ್ಮ ತಂದೆ ಧಾರವಾಡದಲ್ಲಿದ್ದರು, ಅವರು ವಾಸ್ತುಶಿಲ್ಪ, ಅವರಲ್ಲಿದ್ದರು. ನಾನು, ನಮ್ಮ ತಾಯಿ, ನಮ್ಮ ತಂಗಿ, ನಾವು ಬೆಂಗಳೂರಿಗೆ ಬಂದಿದ್ವಿ. ನನ್ನ ತಂಗಿ ಇಲ್ಲಿ ಫೈನ್ ಆರ್ಟ್ಸ್ ಅಂತಂದರೆ ಚಿತ್ರಕಲಾ ಪರಿಷತ್ತಲ್ಲಿ ಪೇಂಟಿಂಗ್, ಚಿತ್ರಕಲೆ ಕಲಿತಾ ಇದ್ರು, ಓದ್ತಾ ಇದ್ರು. ಆಕೆಗೋಸ್ಕರ ನಮ್ಮ ತಾಯಿ ಬಂದು, ಆಕೆಗೆ ಹಾಸ್ಟೆಲ್ ಬೇಡ ಅಥವಾ ಪೇಯಿಂಗ್ ಗೆಸ್ಟ್ ಬೇಡ ಅನ್ನಿಸ್ತಾ ಅವರಿಗೆ, ನಾನೇ ಬಂದು ಒಂದು ಮನೆ ಮಾಡಿಕೊಂಡು ಇಲ್ಲಿ ಇರ್ತೀನಿ ಅವಳು ಆಕೆ ಜೊತೆಯಲ್ಲಿ ಅಂತಂದ್ಬಿಟ್ಟು ಅವ್ರು ಬಂದು, ಅವರು ಒಂದು ಜಾಬ್ ಮಾಡ್ತಾಯಿದ್ರು ಸರ್ಕಾರೇತರ ಸಂಸ್ಥೆಯಲ್ಲಿ. ಅವ್ರು ಕೆಲಸ ಮಾಡ್ತಾಯಿದ್ರು. ಅವ್ರ ಜೊತೆಯಲ್ಲಿ ನಾನು ನಮ್ಮ ತಂದೆಯವ್ರ ಜೊತೆಲಿ ಕೆಲಸ ಮಾಡ್ತಾಯಿದ್ದೆ ಧಾರವಾಡದಲ್ಲಿ. ನನಗೆ ಆಗಲೇ ಅವಾಗ ರಂಗಭೂಮಿಯಲ್ಲೂ ನಾನು ತೊಡಗಿಸ್ಕೊಂಡಿದ್ದೆ. ಸುಮಾರು ಜನ ಇಲ್ಲಿಯ ನಿರ್ದೇಶಕರು ಇಲ್ಲಿ ಅಂದರೆ ರಾಷ್ಟ್ರೀಯ ನಾಟಕ ಶಾಲೆಯಿಂದ ಬಂದಿರೋ ಕೆಲವರು ನನಗೆ ಹೇಳ್ತಾ ಇದ್ರು, ನೀವು ಬೆಂಗಳೂರಿಗೆ ಬನ್ನಿ, ನೀವು ತುಂಬ ಅವಕಾಶಗಳು ಸಿಗ್ತವೆ ಅಂತ. ಅವರು ಕೂಡ ಹೇಳ್ತಾ ಇದ್ರು, ಬೆಂಗಳೂರಿಗೆ ಬನ್ನಿ ಅಂತ. ನಮ್ಮ ತಾಯಿ ಕೂಡ ಹೇಳೋರು, ನೀನು ಇಲ್ಲಿಗೆ ಬಂದರೆ ನಿನಗೆ ಇಂಟೀರಿಯರ್ ಕೆಲಸನೂ ಸಿಗುತ್ತೆ, ಸಂಜೆ ನೀನು ನಾಟಕಗಳಲ್ಲೂ ನೀನು ಭಾಗವಹಿಸ್ಬೋದು ಅಂತ. ಹಾಗಾಗಿ ನಾನು ಇಲ್ಲಿಗೆ ಬಂದಿದ್ದೆ. ನಾನು ನಮ್ಮ ತಾಯಿ ಇಬ್ಬರು ನಾವು ಅಪ್ಪರ ಮನೆಗೆ ಬಂದು ಮಾತಾಡೋದು ಹೇಳಿದೆ. ನಾನು ಮಧ್ಯಮ ವರ್ಗದ ವ್ಯಕ್ತಿ,
ಆವಾಗ ಚಿತ್ರ ಸಿನಿಮಾ ನಂದು ಪ್ರಾರಂಭ ಆಗಿತ್ತು. ಆಮೇಲೆ ಚಿಟ್ಟೆ ಸಿನಿಮಾದಲ್ಲೂ ಕೂಡ, ಚಿಟ್ಟೆ ಸಿನಿಮಾ ಕೂಡ ಸೈನ್ ಮಾಡಿದ್ದೆ ನಾನು. ಅದು ಅಂದರೆ ನನ್ನ ಮೊಟ್ಟ ಮೊದಲು ಸಿನಿಮಾ, ಒಬ್ಬ ನಾಯಕ ನಟನಾಗಿ ಅದು ಕೂಡ ಸೈನ್ ಮಾಡಿದ್ದೆ. ಬಟ್ ಅದನ್ನು ನಾನು ಹೇಳಲಿಲ್ಲ ಅವರು, ಯಾಕಂದ್ರೆ ಇನ್ನೂ ಪ್ರಾರಂಭ ಆಗಿರಲಿಲ್ಲ ನಾವೇನು. ಸೊ ಅದನ್ನು ಹೇಳಿದೆ. ಆಮೇಲೆ ಸಿನಿಮಾದಲ್ಲಿ ನಾವು ಸಾಮಾನ್ಯವಾಗಿ ನೋಡ್ತೀವಲ್ಲ, ಶ್ರೀಮಂತರು ಮಾವಂದರು ಅಳಿಯಂದ್ರ ಜೊತೆಲಿ ಯಾವ ಥರ ಮಾತಾಡ್ತಾರೆ, ನನ್ನ ಹತ್ರ ಎಷ್ಟೊಂದು ಬಟ್ಟೆಗಳು, ಇಷ್ಟೊಂದು ಒಡವೆಗಳು, ಇಷ್ಟೆಲ್ಲ ನಾನು ಮಗಳಿಗೆ ಕೊಡಿಸ್ತೀನಿ, ನಿನ್ನ ಹತ್ರ ಅಷ್ಟೊಂದು ಶಕ್ತಿ ಇದೆಯಾ ಅಂತ ಸುಮಾರು ಸಿನಿಮಾಗಳು ನನಗೆ ಅದೇ ತಲೆಯಲ್ಲಿ. ಸೊ ಆಗ ಹೇಳಿದೆ ನಾನು, ನೀವು ಈ ಥರ ಎಲ್ಲ ಅಪೇಕ್ಷೆ ಪಡ್ತಾ ಇದ್ರೆ ನನಗದು ಇವಾಗಂತೂ ಕೊಡ್ಸೋಕ್ಕಾಗಲ್ಲ, ಮುಂದೆ ಕೊಡಿಸ್ತೀನಿ ಗೊತ್ತಿಲ್ಲ ನನಗೆ, ಅಂದರೆ ಇವಾಗಂತೂ ನನ್ನ ಶಕ್ತಿ ಅಷ್ಟಿಲ್ಲ ಅಂತ ಅವ್ರು ನಗೋಕ್ಕೆ ಶುರು ಮಾಡಿದ್ರು. ಅವ್ರಿಗೂ ಗೊತ್ತಾಯ್ತು ಇದು ಸಿನಿಮಾ ಪ್ರಭಾವನೇ ಅಂತ. ಅವ್ರು ಹೇಳಿದ್ರು, ಇಲ್ಲ ಈ ಥರ ನಾವು ನೋಡಲ್ಲ, ನಾವು ಶ್ರೀಮಂತಿಕೆ ಜೋಬಲ್ಲಿ ಎಷ್ಟು ದುಡ್ಡಿದೆ ಅಂತ ನೋಡಲ್ಲ, ನಾವು ಹೃದಯ ಶ್ರೀಮಂತಿಕೆ ನೋಡ್ತೀನಿ. ನಾನು ಜೊತೆಗೆ ನಾನು ಕಣ್ಣುಗಳನ್ನು ನೋಡ್ತೀನಿ, ನಿಮ್ಮ ಕಣ್ಣುಗಳಲ್ಲಿ, ನಿಮ್ಮ ಕಣ್ಣು ನೋಡಿ ನನಗೆ ನಂಬಿಕೆ ಇದೆ, ನೀವು ನನ್ನ ಮಗನ ಚೆನ್ನಾಗಿ ನೋಡ್ಕೊಳ್ತೀರಾ ಅಂತ, ನನಗೆ ಅಷ್ಟು ಸಾಕು ಅನ್ನೋದು. ಇಲ್ಲಿಗೆ ಅದು ಆಯಿತು. ಸಾಮಾನ್ಯವಾಗಿ ಇಂಥ ಸಂದರ್ಭದಲ್ಲಿ, ನೋಡೋ ಸಂದರ್ಭದಲ್ಲಿ ಹುಡುಗಿಯರಿಗೆ ಹಾಡು ಹೇಳೋದಕ್ಕೆ ಹೇಳ್ತಾರೆ. ಈ ಸಂದರ್ಭದಲ್ಲಿ ನಾನು ಹಾಡ್ತೀನಿ ಅಂತಂದ್ಬಿಟ್ಟು ಅವ್ರಿಗೆ ಗೊತ್ತಿತ್ತು, ನನಗೆ ಹಾಡು ಹೇಳೋದಕ್ಕೆ ಹೇಳಿದ್ರು. ನಾನು ಹಾಡು ಹೇಳಿದೆ. ಆಮೇಲೆ ನಮ್ಮ ಕೀರ್ತಿಯವರು ಹಾಡು ಹೇಳಿದ್ರು. ಅಲ್ಲಿ ಆಯಿತು. ಆಮೇಲೆ ಪುರೋಹಿತರನ್ನ ಕರೆಸಿ ಆದಷ್ಟು ಬೇಗ ಮದುವೆ ದಿನಾಂಕ ನೋಡಿ ನಿಗದಿ ಮಾಡಿ ಅಂತ ಹೇಳಿದ್ರು. ನಾನಂದ್ರೆ ಇಲ್ಲ, ಸ್ವಲ್ಪ ತಳ್ಳಿ ಅಂತ ನಾನು ಹೇಳಿದೆ. ಪುರೋಹಿತರು ಅಂದರು, ಸಾಮಾನ್ಯವಾಗಿ ಬೇಗ ಮಾಡಿಸಿ ಅಂತ ಹೇಳ್ತಾ ಇರ್ತಾರೆ, ನೀವು ಇನ್ನೂ ತಳ್ಳಿ ಅಂತ ಇಲ್ಲ, ನಾನು ನನ್ನ ತಂಗಿ ಮದುವೆ ಆಗಬೇಕು, ನಂದಿನ್ನೂ ಕರಿಯರ್ ಈಗ ಪ್ರಾರಂಭ ಆಗಿದೆ ಅಂತ ಹೇಳಿದೆ. ಆವಾಗ ಅಪ್ಪ ಅವ್ರನ್ನ ಭೇಟಿ ಮಾಡಿದಾಗ ಚಿತ್ರ ಸಿನಿಮಾ ಬಿಡುಗಡೆ ಆಗಿತ್ತು. ಅವರು ಆಮೇಲೆ ರಮೇಶ್ ಅರವಿಂದ್ ಸರ್ನು ಹೇಳಿದ್ದಾರೆ. ರಮೇಶ್ ಅರವಿಂದ್ ಸರ್ ಸಾಕಷ್ಟು ವೇದಿಕೆಗಳಲ್ಲಿ ಹೇಳ್ಕೊಂಡಿದ್ದಾರೆ. ಅವ್ರಿಗೆ ಹೇಳಿದ್ರು, ಚಿತ್ರ ಅಂತ ಒಂದು ಸಿನಿಮಾ ಬಿಡುಗಡೆ ಆಗಿದೆ, ಚಿಕ್ಕ ಚಿಕ್ಕ ಹುಡುಗರೆಲ್ಲ ಮಾಡಿದ್ದಾರೆ, ಯುವಕರು ಮಾಡಿದ್ದಾರೆ, ಹೋಗಿ ನೋಡ್ಕೊಂಡು ಬನ್ನಿ. ಅವ್ರು ನೋಡ್ಕೊಂಡು ಬಂದಿದ್ದಾರೆ. ವಿಷ್ಣು ಸರ್ ಹೇಳ್ತಾ ಇದ್ದಾರೆ, ನೋಡ್ಕೊಂಡು ಬಂದಿದ್ದಾರೆ. ಹೇಗೆ ಅನ್ನಿಸ್ತು? ತುಂಬ ಚೆನ್ನಾಗಿದೆ ಸರ್, ಯಾರ್ಯಾರು ಚೆನ್ನಾಗಿ ಮಾಡಿದ್ದಾರೆ ಸರ್. ಒಬ್ಬ ಹುಡುಗ ಇದ್ದಾನೆ ಅಂತ ನನ್ನ ಬಗ್ಗೆ ಹೇಳಿದ್ದಾರೆ ಅವರು, ನಾನು ಹೊಗಳಿದ್ದಾರೆ, ಅವನು ತುಂಬ ಹೊಗಳಿದ್ದಾರೆ. ಸರಿ ಅವ್ರಿಗೆ ಆಮೇಲೆ ಗೊತ್ತಾಗಿದೆ ನನ್ನ ಬಗ್ಗೆ ಅವ್ರು ವಿಚಾರಿಸ್ತಾ ಇದ್ರು ಅಂತ. ಸಂತೋಷ. ಸೊ ತುಂಬ ಸಂತೋಷ ಆಯಿತು ಸರ್, ಅವ್ರು ತುಂಬ ಸಂತೋಷಪಟ್ಟರು. ಆಮೇಲೆ ನಿಶ್ಚಿತಾರ್ಥ ಆಯಿತು. ಆಮೇಲೆ ನಿಶ್ಚಿತಾರ್ಥಕ್ಕೂ ಮೊದಲು ನೀವಿಬ್ಬರು ಭೇಟಿಯಾಗಿ ಮಾತುಕತೆ ಆಡಿಲ್ವಾ ಕೀರ್ತಿಯವರು? ಆಮೇಲೆ ಸುಮಾರು ಬಾರಿ ಭೇಟಿ ಮಾಡೋದು. ಈ ಒಂದು ಮಾತುಕತೆ ಒಪ್ಪಿಗೆ ಬಗ್ಗೆ ನಾನು ಕೇಳ್ತಾ ಇರೋದು. ಒಪ್ಪಿಗೆ ಹುಡುಗಿ ಒಪ್ಪಿಗೆ ಬೇಕಲ್ವಾ? ಅದು ಅವ್ರವ್ರು ಕೇಳ್ಕೊಂಡಿದ್ದಾರೆ. ನಾನು ಈ ಒಂದು ಮಾತುಕತೆ ಆದಮೇಲೂ ಕೂಡ ನಾನು ಒಂದು ಸ್ವಲ್ಪ ಸಮಯ ಕೊಡಿ, ನಾನು ಹೇಳ್ತೀನಿ ಅಂತ ಹೇಳಿ ನಮ್ಮ ತಂದೆಯವ್ರ ಜೊತೆಲಿ ಮಾತಾಡಿ ಆಮೇಲೆ ಹೊಂದಿಕೆ ಮದುವೆ ಆದಮೇಲೆ ಯಾರ ಜೊತೆಗೆ ಸರ್? ಈ ಫ್ಯಾಮಿಲಿ ಜೊತೆ ಒಂದು ಸಣ್ಣ ಮುಜುಗರ ಅನ್ನೋದು ಇರ್ತದೆ ಸರ್. ನಿಜ ಹೇಳಬೇಕು ಅಂತಂದರೆ ಅದು ಸುಮಾರು ಜನ ಅನ್ಕೊಳ್ತಾರೆ ಅದನ್ನು. ಆದರೆ ಅದಕ್ಕೆ ಬಹುಶಃ ಅದರ ಯಶಸ್ಸು ಅವ್ರಿಗೆ ಸಲ್ಲುತ್ತೆ, ಅಮ್ಮವ್ರಿಗೆ. ಯಾಕಂತಂದರೆ ಎಲ್ಲ ದೃಷ್ಟಿಯಲ್ಲೂ ಕೂಡ ಅವ್ರು ನನಗಿಂತ ದೊಡ್ಡವರು, ಎಲ್ಲ ದೃಷ್ಟಿಯಲ್ಲೂ, ಅನುಭವದಲ್ಲೂ, ಒಂದು ಅವರ ಅಂತಸ್ತಲ್ಲೂ, ಶ್ರೀಮಂತಿಕೆಯಲ್ಲೂ, ಪ್ರತಿಯೊಂದು ವಿಷಯದಲ್ಲೂ ನನಗಿಂತ ದೊಡ್ಡವರು. ಆದರೆ ಆ ಒಂದು ವ್ಯತ್ಯಾಸ ಆಗಿರಬಹುದು, ನನ್ನ ಅವರ ಮಧ್ಯೆ ಇರತಕ್ಕಂಥ ವ್ಯತ್ಯಾಸ, ಅದು ಅವ್ರು ತೋರಿಸ್ಕೊಡ್ಲೇ ಇಲ್ಲ ಯಾವತ್ತೂ. ನಾನು ವಿಷ್ಣುವರ್ಧನ್, ನಾನು ಭಾರತಿ ಅಂತಂದ್ಬಿಟ್ಟು ಯಾವತ್ತೂ ತೋರಿಸ್ಕೊಡ್ಲಿಲ್ಲ. ಮನೆಯಲ್ಲಿ ಅಪ್ಪ ಅವರು ಅಮ್ಮವ್ರ ಥರನೇ ಇದ್ದರು ನನಗೆ. ಹಾಗಾಗಿ ನನಗೂ ಅದು ಆ ಭಾವನೆ ಬಂದೇ ಇಲ್ಲ. ಆಮೇಲೆ ಇನ್ನೂ ಒಂದು ಏನು ಅಂತಂದರೆ ಸರ್, ನಾನೂ ಒಬ್ಬ ಕಲಾವಿದ ಆಗಿರೋದ್ರಿಂದ ಕೂಡ ನನಗೂ ಕೂಡ ಸಿನಿಮಾ ಕಲಾವಿದರನ್ನ ನೋಡಿ ಅಂತಂದರೆ ನಮಗೆ ಮಾತೇ ಆಡೋದು ಬರದೆ ನಾವು ಸುಮ್ಮನೆ ಕೂತ್ಕೊಂಡು ಅವ್ರನ್ನ ನೋಡ್ತಾ ಆ ಒಂದು ಭಾವನೆ ಕೂಡ ನನ್ನಲ್ಲಿ ಇರಲಿಲ್ಲ. ಯಾಕಂದ್ರೆ ನಾನು ಒಬ್ಬ ಕಲಾವಿದ ಆಗಿರೋದ್ರಿಂದ, ನಾನು ಪುಟ್ಟ ಕಲಾವಿದನೇ ಆದರೂ ಒಬ್ಬ ಕಲಾವಿದ ಆಗಿರೋದ್ರಿಂದ ನನಗೂ ಆ ಒಂದು ಭಾವನೆ ಇರಲಿಲ್ಲ.
ಹಾಗಾಗಿ ನಾವು ತುಂಬ ಅಂದರೆ ನಿಜ ಹೇಳಬೇಕು ಅಂತಂದರೆ ಅಪ್ಪವ್ರ ಜೊತೆಲಿ ಅವ್ರು ನನಗೆ ಸ್ನೇಹಿತನ ಥರನೇ ಇದ್ದರು. ನನಗೆ ಚಿತ್ರರಂಗದಲ್ಲಿ ತುಂಬ ಒಳ್ಳೆ ಸ್ನೇಹಿತ ಯಾರು ಅಂತಂದರೆ ಅಪ್ಪವ್ರಮ್ಮವರು. ಒಳ್ಳೆ ಸ್ನೇಹಿತರು. ಓಕೆ. ಸ್ನೇಹಿತರು ಕೂಡ, ನಮ್ಮ ತಂದೆ ತಾಯಿ ಕೂಡ, ಎರಡನೇ ತಂದೆ ತಾಯಿ ಕೂಡ ನನಗೆ ಗುರುಗಳು ಕೂಡ, ಮಾರ್ಗದರ್ಶಿಗಳು ಕೂಡ. ಹಾಗಾಗಿ ಸಮಸ್ಯೆ ಆಗಿಲ್ಲ. ಎಸ್ ಸರ್. ವಿಷ್ಣು ಅವರಿಗೆ ಮಕ್ಕಳಿಲ್ಲ ಅಂತ ಹೇಳ್ಬಾರ್ದು, ಬಟ್ ಅವರು ತಿಳ್ಕೊಂಡಿದ್ದು ಎಲ್ಲ ಮಕ್ಕಳನ್ನು ತಮ್ಮ ಮಕ್ಕಳೇ ಅಂತ ತಿಳ್ಕೊಂಡ್ರು. ಆ ಥರನೇ ನಿಮ್ಮನ್ನು ನೋಡ್ಕೊಂಡ್ರು. ಅಪ್ಪ ಅವ್ರಂತ ಕರೆಯೋದು ಕೂಡ ಆ ಕಾರಣಕ್ಕಾಗಿ ಅಲ್ವಾ? ಅಂದರೆ ಕೀರ್ತಿಯವರು, ಚಂದನ ಅವರು ಕೀರ್ತಿಯವರು. ಭಾರತಿ ಅಮ್ಮವರ ಅವ್ರಿಗೆ ಎರಡು ಇಬ್ಬರು ತಂಗಿಯರು. ಅವ್ರಿಗೆ ಒಂದು ತಂಗಿ ಮಗಳು ಚಂದನ, ಇನ್ನೊಬ್ಬ ತಂಗಿ ಮಗಳು ಕೀರ್ತಿ. ಅವರನ್ನೇ ಅವರು ದತ್ತು ಪಡೆದು. ಆಮೇಲೆ ನಿಜ ಹೇಳಬೇಕು ಅಂತಂದರೆ ಸರ್, ನಾವು ಇದರ ಬಗ್ಗೆ ಮನೆಯಲ್ಲೂ ಯಾವತ್ತೂ ಮಾತಾಡಿಲ್ಲ, ಚರ್ಚೆ ಮಾಡಿಲ್ಲ. ಆಮೇಲೆ ನೀವು ಬರ್ತಿದ್ದಾಗೆಲ್ಲ ಗಮನಿಸಿರ್ಬೋದು, ನಮ್ಮ ಮನೆಯಲ್ಲಿ ಅಲ್ಲಿ ಶ್ರೀಕೃಷ್ಣ ನಿಂತಿದ್ದಾನೆ. ಹೌದು. ಶ್ರೀಕೃಷ್ಣನಿಗೆ ಇಬ್ಬರು ತಾಯಿಗಳು. ಯಶೋದೆ ಬಗ್ಗೆ ಏನು ಹೇಳೋದು? ಯಶೋದೆ ಮಗ ಯಾರು ಅಲ್ವಾ? ಹಾಗೇನೆ ಅಪ್ಪ ಅವ್ರಿಗೆ ಮಕ್ಕಳು ಇಲ್ಲ ಅನ್ನೋ ಭಾವನೆನೇ ನಮಗಿಲ್ಲ. ಅಪ್ಪವ್ರ ಮಕ್ಕಳು ನಾವು ಅಪ್ಪವ್ರ ಮಕ್ಕಳೇ. ಚಂದನ ಅವರು, ಕೀರ್ತಿ ಅವರು, ಅಥವಾ ಹಿರಿಯಾಳಿಯ ವೇಣು ಅವರು, ನಾವೆಲ್ಲರೂ ಮಕ್ಕಳೇ. ಮಕ್ಕಳು ಕೇವಲ ರಕ್ತ ಸಂಬಂಧದಲ್ಲಿ ಇರಬೇಕು ಅನ್ನೋದು ಇಲ್ಲ. ಇಲ್ಲಿ ನೋಡಿದ್ರೆ ನಿಜ ಹೇಳ್ಬೇಕು ಅಂದ್ರೆ ರಕ್ತ ಸಂಬಂಧದವರು, ಆದರೆ ಕೇವಲ ಅಷ್ಟಕ್ಕೆ ಅದು ಸೀಮಿತನೂ ಆಗಲ್ಲ. ಇಲ್ಲಿ ಸಂಬಂಧ ಎಷ್ಟೋ ರಕ್ತ ಸಂಬಂಧದವರೇ ದೂರ ಇರ್ತಾರೆ, ಮಕ್ಕಳ ಥರ ಇರೋದೇ ಇಲ್ಲ. ಅದು ಎರಡು ಪ್ರಭಾವಳಿ, ವಿಷ್ಣುವರ್ಧನ್, ಭಾರತಿ ಅಮ್ಮ, ಎಂಥ ಅದ್ಭುತ ಪ್ರಭಾವಳಿ. ಅದರ ಮಧ್ಯೆ ಅನಿರುದ್ಧ. ನಿಮ್ಮದೇ ಆದ ಒಂದು ಪ್ರಭಾವಳಿಯನ್ನು ಸೃಷ್ಟಿಸಲಿಕ್ಕೆ ತುಂಬ ಕಷ್ಟ ಆಯಿತು. ಹಾಗಲ್ಲ, ಹಾಗೆ ಆಗುತ್ತೆ ಸರ್. ನಾವು ಅದರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಇದ್ರೆ ಕಷ್ಟ ಆಗುತ್ತೆ ಸರ್. ಯಾಕಂದರೆ ಅವರು ತುಂಬ ದೊಡ್ಡ ವ್ಯಕ್ತಿಗಳು. ಆದರೆ ನಾವು ನಮ್ಮ ಕೆಲಸನ, ನಮಗೆ ಸಿಕ್ಕಿರ್ತಕ್ಕಂಥ ಅವಕಾಶಗಳನ್ನು ನಾವು ಶ್ರದ್ಧೆಯಿಂದ ಮಾಡ್ತಾ ಇದ್ದರೆ ಒಂದಿಲ್ಲ ಒಂದು ದಿನ ದೇವರು ನಮಗೆ ನಮ್ಮದೇ ಆದ ರೀತಿಯಲ್ಲಿ ನಮಗೊಂದು ವ್ಯಕ್ತಿತ್ವವನ್ನು ಕೊಡ್ತಾನೆ. ಈಗ ಜೊತೆಲಿ ಧಾರಾವಾಹಿಯಿಂದ ಆಗಿರ್ಬೋದು, ಅಥವಾ ನಾನು ಸಾಕಷ್ಟು ನನ್ನದೇ ಆದ ರೀತಿಯಲ್ಲಿ ನಾನು ಸಾಮಾಜಿಕ ಅಳಿಲು ಸೇವೆಗಳನ್ನು ನಾನು ಮಾಡ್ತಾ ಬಂದಿದ್ದೀನಿ. ಈಗ ತುಂಗಾ ನದಿಯ ಒಂದು ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ಐತಿಹಾಸಿಕ ಪುರಾತತ್ವ ಇಲಾಖೆಯ ಜೊತೆ ನಾನು ಸ್ವಲ್ಪ ಕೆಲಸ ಮಾಡ್ತಾಯಿದ್ದೀನಿ. ಸ್ವಚ್ಛತೆಗಾಗಿ ನಾನು ಸಹಭಾಗಿ ಅನ್ನೋ ಒಂದಿಷ್ಟು ನಾನೇ ಸಾಕಷ್ಟು ಬರೆದಿದ್ದೀನಿ. ಎಸ್, ಅಭಿಯಾನ ನಡೆಸ್ತಾ ಇದ್ದೆ. ಅದರ ಜೊತೆಗೆ ಈಗ ಸಾಕ್ಷಿ ಚಿತ್ರದ ಮೂಲಕ ನನಗೆ ರಾಷ್ಟ್ರೀಯ ಪ್ರಶಸ್ತಿ ಕೂಡ ಬಂದಿದೆ. ನನ್ನ ಹೆಸರಲ್ಲಿ ಒಂದು 20 ದಾಖಲೆಗಳಿವೆ. ಇವೆಲ್ಲವೂ ಇದೆ. ಆದರೂ ಕೂಡ ಸರ್, ನಾನು ಇವತ್ತಿಲ್ಲ ನಾಳೆ ಸಮಾಜದ ದೃಷ್ಟಿಯಲ್ಲಿ ನಾನು ಇನ್ನೂ ದೊಡ್ಡ ವ್ಯಕ್ತಿ ಆಗಬಹುದು. ನನ್ನ ಹೆಸರಲ್ಲಿ ಇನ್ನೂ ಸಾಕಷ್ಟು ಸಾಧನೆಗಳು ಆಗಬಹುದು. ಆದರೂ ಕೂಡ ಸರ್, ತಂದೆ ತಾಯಿ ಮುಂದೆ ಮಕ್ಕಳು ಚಿಕ್ಕವರೇ, ಮಕ್ಕಳು ನಾನು ಅವ್ರಿಗಿಂತ ದೊಡ್ಡವನಾಗ್ತೀನಿ, ಅಥವಾ ಅವ್ರ ಜೊತೆಲಿ ಹೋಗಿ ನಿಂತ್ಕೋತೀನಿ. ನಾನು ಅವ್ರ ಕೆಳಗಡೆ ಇರ್ತೀನಿ ಸರ್. ಅವ್ರ ಆಶೀರ್ವಾದ ಬಿಟ್ಟು ನನಗೆ ಸಂತೋಷ. ಅವ್ರ ಪ್ರಭಾವಳಿ ನನಗಿದೆ, ನನಗೆ ಸಂತೋಷ. ನನ್ನ ಅದೃಷ್ಟ. ನಮ್ಮ ತಂದೆ ತಾಯಿ ಅವರು ನೀವು ಹೇಳ್ತಾ ಇದ್ರಿ, ನಾನು ಮಾತಾಡ್ತಾ ಇದ್ರೆ ವಿಷ್ಣು ಸರಿ ಮಾತಾಡ್ತಾ ಇದ್ದಾಗ ಒಂದು ಸಂಸ್ಕಾರ ಸರ್. ನಾನು ಅವರನ್ನು ನೋಡಿದ್ದೀನಿ, ಅವರಿಂದ ಸಾಕಷ್ಟು ಕಲ್ತಿದ್ದೀನಿ. ಅವರಿಂದ, ಅಮ್ಮನಿಂದ, ನಮ್ಮ ತಂದೆ ತಾಯಿಯಿಂದ, ನಮ್ಮ ಕೀರ್ತಿಯವರಿಂದ, ನನ್ನ ಮಕ್ಕಳಿಂದನೂ ಸಾಕಷ್ಟು ಕಲ್ತಿದ್ದೀನಿ. ಯಾಕಂದರೆ ಅದು ಒಂದು ಸಂಸ್ಕಾರ, ಅದು ಒಂದು ಕಲಿಕೆ.